ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಶುಭೋದಯ. ಫ್ರೆಂಡ್ ನೀವು ನೋಡ್ತಾ ಇದ್ದೀರಾ ಬಾಬುಜಾನ್ MG ಚಾನಲ್. ಫ್ರೆಂಡ್, ನಿಮ್ಮ ಹತ್ರ ಜಿಯೋ ಸಿಮ್ ಇದೆಯಾ ಅಥವಾ ಏರ್ಟೆಲ್ ಸಿಮ್ ಇದೆಯಾ ಅಥವಾ VI ಸಿಮ್ ಇದೆಯಾ? ಯಾವುದೇ ಒಂದು ಸಿಮ್ ಇರಲಿ ನಿಮ್ಮ ಹತ್ರ, ಪ್ರತಿ ರೀಚಾರ್ಜ್ ಮೇಲೆ ನಿಮಗೆ ನೀವು ರೀಚಾರ್ಜ್ ಮಾಡ್ಕೊತೀರ ಅಂದರೆ ನೀವು 50 ರಿಂದ 30 ರೂಪಾಯಿ ದುಡ್ಡು ನೀವು ಉಳಿಸ್ಬೋದು ಫ್ರೆಂಡ್. ಅದು ಯಾವ ರೀತಿ ಅನ್ನೋದು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಹಾಗೆ ನೀವಿನ್ನೂ ಕೂಡ ಫೋನ್ಪೇಯಲ್ಲಿ, ಗೂಗಲ್ ಪೇನಲ್ಲಿ, ಪೇಟಿಎಮ್ಮಲ್ಲಿ ನೀವು ರೀಚಾರ್ಜ್ ಮಾಡ್ಕೊತೀರ ಅಂದರೆ ಈ ಒಂದು ರೀಚಾರ್ಜ್ ಮಾಡ್ಕೊಂಡವರು ಈ ಒಂದು ವಿಡಿಯೋನ ನೀವು ಕೊನೆಯವರೆಗೂ ನೋಡಿ ಫ್ರೆಂಡ್. ಯಾಕಪ್ಪ ಅಂದರೆ ಇದರಲ್ಲಿ ರೀಚಾರ್ಜ್ ಮಾಡ್ಕೊತೀರ ಅಂದರೆ ನಿಮಗೆ ಎಕ್ಸ್ಟ್ರಾ 30-50 ರೂಪಾಯಿ ನೀವು ಜಾಸ್ತಿನೇ ರೀಚಾರ್ಜ್ ಮಾಡ್ಕೊತೀರ. ನಾ ಹೇಳೋ ಟಿಪ್ಸ್ನ ಯೂಸ್ ಮಾಡಿದರೆ 30-50 ರೂಪಾಯಿ ಉಳಿಸ್ಬೋದು ಫ್ರೆಂಡ್. ಅದು ಹೇಗೆ ಅನ್ನೋದು ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಬನ್ನಿ ಫ್ರೆಂಡ್, ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆಗೆ ನೀವೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದಿರಲ್ಲ, ನೋಡೋರೆಲ್ಲ ಒಂದು ಸಬ್ಸ್ಕ್ರೈಬ್ನ ಪ್ರೆಸ್ ಮಾಡೋಕ್ಕೆ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ನೀವು ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನನ್ನ ಒಂದು ವಿಡಿಯೋ ಪ್ರತಿಯೊಂದು ನೋಟಿಫಿಕೇಷನ್ ಮೂಲಕ ತಲುಪುತ್ತೆ ಫ್ರೆಂಡ್. ನಿಮ್ಮ ಹತ್ರ ಯಾವುದೇ ಒಂದು ಕಂಪ್ನಿ ಸಿಮ್ ಇರಲಿ ಫ್ರೆಂಡ್, ನೀವೇನಾದರೂ ಪೇಟಿಎಮ್ಮಲ್ಲಿ, ಫೋನ್ಪೇಯಲ್ಲಿ, ಗೂಗಲ್ ಪೇಯಲ್ಲಿ ರೀಚಾರ್ಜ್ ಮಾಡ್ಕೊತೀರ ಅಂದರೆ ನಿಮಗೆ ಅಲ್ಲಿ ರೀಚಾರ್ಜ್ ಸಿಗುತ್ತೆ, ರೀಚಾರ್ಜ್ ಪ್ಲ್ಯಾನ್ ಸಿಗುತ್ತೆ. ಆದರೆ ನಿಮಗೆ ಅದರಲ್ಲಿ ಸ್ಪೆಷಲ್ ಆಫರ್ ಇರೋಲ್ಲ. ಈಗ ಎಕ್ಸಾಂಪಲ್ ಹೇಳೋದಾದರೆ, ಈಗ ಸ್ಪೆಷಲ್ ಆಗಿರೋವಂಥ ಆಫರ್ ನಿಮಗೆ ಸಿಗೋಲ್ಲ. ಸ್ಪೆಷಲ್ ಆಗಿರೋ ಆಫರ್ ನೀವು ರೀಚಾರ್ಜ್ ಮಾಡಿಕೊಂಡ್ರೆ ಫೋನ್ಪೇಕ್ಕಿಂತ ಕಮ್ಮಿ, ಅಂದರೆ ಆ ಒಂದು ಈಗ ಎಕ್ಸಾಂಪಲ್ ಹೇಳೋದಾದರೆ ನೀವು ರೀಚಾರ್ಜ್ ಮಾಡ್ಕೊತೀರ ಪೇಟಿಎಮ್, ಫೋನ್ಪೇ, ಗೂಗಲ್ ಪೇಯಲ್ಲಿ ಕಮ್ಮಿ ಮಾಡಿ ರೀಚಾರ್ಜ್ ಮಾಡೋಕ್ಕೆ. ನಿಮ್ಮ ಹತ್ರ ಏರ್ಟೆಲ್ ಸಿಮ್ ಇದ್ದರೆ ಏರ್ಟೆಲ್ ಆ್ಯಪ್ನಲ್ಲಿ ರೀಚಾರ್ಜ್ ಮಾಡ್ಕೊಳ್ಳಿ. ಜಿಯೋ ಸಿಮ್ ಇದ್ದರೆ ಮೈ ಜಿಯೋ ಆ್ಯಪ್ನಲ್ಲಿ ರೀಚಾರ್ಜ್ ಮಾಡ್ಕೊಳ್ಳಿ. ಆ ಥರ VI ಸಿಮ್ ಇದ್ದರೆ VI ಕಂಪ್ನಿ ಒಂದು ಆ್ಯಪ್ ಇರುತ್ತೆ, ಅದರಲ್ಲಿ ನೀವು ರೀಚಾರ್ಜ್ ಮಾಡಿಕೊಂಡ್ರೆ ಸ್ಪೆಷಲ್ ಆಫರ್ ಇರುತ್ತೆ. ಎಕ್ಸಾಂಪಲ್ ಹೇಳಿದಾಗ ನಿಮಗೆ, ಈಗ ನಾನು ಒಂದು ರೀಚಾರ್ಜ್ ಮಾಡ್ಕೊಂಡು ಇವತ್ತು ಬೆಳಗ್ಗೆ 349 ರೂಪಾಯಿ ರೀಚಾರ್ಜ್ ನಾನು ಸರ್ಚ್ ಮಾಡಿದ್ದೆ. ಆದರೆ ಫೋನ್ಪೇಲಿ ಇದ್ದಿಲ್ಲ ಅದು, ಆ ರೀಚಾರ್ಜ್ ಏರ್ಟೆಲ್ ಸಿಮ್ ನಮ್ಮದು ಫೋನ್ಪೇ ಇದ್ದಿಲ್ಲ. ನಾನು ಸರ್ಚ್ ಮಾಡಿದ್ದೆ, ಫೋನ್ಪೇಲಿ ಬರೋದು 399 2GB. ದಿವಸಕ್ಕೆ 2GB ಡೇಟಾ ಯೂಸ್ ಮಾಡೋಕ್ಕೆ ಸಿಗುತ್ತೆ 28 ದಿನ. ಅದೇ ನಾನು ಏರ್ಟೆಲ್ ಆ್ಯಪಲ್ಲಿ ಸರ್ಚ್ ಮಾಡಿದ್ದೆ 349 1GB 28 ದಿನ. ಈ ಆಫರ್ 349 ಆಫರ್ ಫೋನ್ಪೇನಲ್ಲಿ ಇಲ್ಲ, ಅದೇ ಏರ್ಟೆಲ್ ಆ್ಯಪ್ನಲ್ಲಿ ಇದೆ. ನೀವೇನಾದರೂ ಫೋನ್ಪೇಲಿ ರೀಚಾರ್ಜ್ ಮಾಡ್ಕೊತೀರ ಅದರಲ್ಲಿ ಯಾವ ಪ್ಲ್ಯಾನ್ ಇರುತ್ತೆ ಅದೇ ಪ್ಲ್ಯಾನ್ ಮಾಡಿಸ್ಕೋಬೇಕು. ನೀವೇನಾದರೂ ಸ್ಪೆಷಲ್ ಆಫರ್ ಬೇಕೆಂದರೆ ಮೈ ಜಿಯೋ ಹೋಗಿ ಅಥವಾ ಏರ್ಟೆಲ್ ಆ್ಯಪ್ ಹೋಗಿ, ಅಲ್ಲಿ ಆರಾಮಾಗಿ ನಿಮಗೆ ರೀಚಾರ್ಜ್ ಸ್ಪೆಷಲ್ ಆಫರ್ ಸಿಗುತ್ತೆ, ಕಮ್ಮಿ ಸಿಗುತ್ತೆ. ಈ ಫೋನ್ಪೇಕ್ಕಿಂತ, ಪೇಟಿಎಮ್ಗಿಂತ, ಗೂಗಲ್ ಪೇಕ್ಕಿಂತ ಆ ಥರ ಇನ್ನೇ ಆ್ಯಪ್, ಯಾವುದೇ ಒಂದು ಆ್ಯಪ್ನಲ್ಲಿ ನಿಮಗಿಂತ ಕಮ್ಮಿ ಪ್ಲ್ಯಾನ್ ಆಫರ್ ಇರುತ್ತೆ. ಅದರಲ್ಲಿ ನೀವು ರೀಚಾರ್ಜ್ ಮಾಡಿಕೊಂಡ್ರೆ ಕೆಲವೊಂದು ದುಡ್ಡು ನೀವು ಉಳಿಸ್ಬೋದು ಫ್ರೆಂಡ್. ಈ ಒಂದು ಟಿಪ್ಸ್ ನಿಮಗೆ ಪವರ್ಫುಲ್ಲಾಗಿ ಯೂಸ್ ಆಗಲಿ ಅನ್ನೋ ಉದ್ದೇಶಕ್ಕೆ ತಿಳಿಸ್ಕೊಟ್ಟಿದ್ದೀನಿ. ಯಾಕಪ್ಪ ಅಂದರೆ ಆಲ್ಮೋಸ್ಟ್ ರೇಟು ಕೂಡ ಜಾಸ್ತಿ ಆಗಿದೆ, ರೀಚಾರ್ಜ್ ರೇಟು ಕೂಡ ಜಾಸ್ತಿ ಆಗಿದೆ, ಒಂದು 50-100 ರೂಪಾಯಿ ಜಾಸ್ತಿ ಆಗಿದೆ. ಈ ಒಂದು ಜಾಸ್ತಿ ಆಗಿರೋ ಉದ್ದೇಶದಿಂದ ನೀವು ಈ ತಪ್ಪು ಮಾಡಬೇಡಿ, ಸರಿಯಾಗಿ ದಾರಿಯಲ್ಲಿ ಹೋಗಿ ಅನ್ನೋ ತಿಳಿಸ್ಕೊಟ್ಟಿದ್ದೀನಿ. ಈ ಒಂದು ಟಿಪ್ಸ್ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ನಿಮಗೆ ಅನಿಸುತ್ತಾ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ಒಂದು ವಿಡಿಯೋನ ನಿಮ್ಮೊಂದು ಫ್ರೆಂಡಿಗೆ ಶೇರ್ ಮಾಡಿ ಅಂತ ವಿಡಿಯೋಗೆ ಆ್ಯಡ್ ಮಾಡ್ತಾಯಿದ್ದೀನಿ. ಮತ್ತೆ ಅಂತ ವಿಡಿಯೋ ಟೇಕ್ ಕೇರ್, ಬಾಯ್.